ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್, ಸಾರಿ ಫಾರ್ ದ ಗ್ಯಾಪ್ಸ್ ಆ್ಯಂಡ್ ದ ಬ್ರೇಕ್. ತುಂಬ ಲಾಂಗ್ ಟೈಮ್ ಆಯಿತು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 10ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 10th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ಸೊ ವಿಚ್ ಇಸ್ ದ ಲೆಸನ್ ವಿ ಆರ್ ಗೋಯಿಂಗ್ ಟು ಡೂ? ವಿ ಆರ್ ಗೋಯಿಂಗ್ ಟು ಡೂ ದ ಥರ್ಡ್ ಲೆಸನ್, ಲಂಡನ್ ನಗರ. ಮೂರನೇ ಪಾಠ ಗದ್ಯ ಲಂಡನ್ ನಗರ. ಇದನ್ನು ಬರೆದವರು ವಿ ಕೃ ಗೋಕಾಕ್. ಇಟ್ ಈಸ್ ರಿಟನ್ ಬೈ ವಿ ಕೃ ಗೋಕಾಕ್. ಸೊ ಪ್ಲೀಸ್ ಓಪನ್ ಯೋರ್ ಟೆಕ್ಸ್ಟ್ ಬುಕ್, follow the lines. I won't be able to explain each and every line in that case, but I'll tell you the meaning of every difficult word, that's so-called difficult word, and I'll try to explain most of it, every line by line. Okay, we'll start with the lesson. So London Nagara, what is this kind of a lesson this is? So this is a kind of a travel story. So you go somewhere, ನೀವೆಲ್ಲಾದರೂ ಹೋಗ್ತೀರಾ ಆ್ಯಂಡ್ ಯು ವಾಂಟ್ ಟು ರೈಟ್ ಅಬೌಟ್ ಇಟ್. ನೀವೆಲ್ಲ ಹೋಗ್ಬಿಟ್ಟು ಬಂದು ಅದ್ರ ಬಗ್ಗೆ ಬರಿತೀರಾ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಟ್ರಾವೆಲ್ ಸ್ಟೋರೀಸ್. ಸೊ ಇದು ಅದೇ ಥರ ಒಂದು ಪ್ರವಾಸ ಕಥನ. ಟ್ರಾವೆಲ್ ಸ್ಟೋರಿ ಇಸ್ ಪ್ರವಾಸ ಕಥನ. ಓಕೆ, ಸೊ ಇದನ್ನು ಬರೆದಿರೋರು ವಿ ಕೃ ಗೋಕಾಕ್ ಅವರು. ಸೊ ಪ್ಲೀಸ್ ರೀಡ್ ಅಬೌಟ್ ದ ಆಥರ್ ಬಿಫೋರ್ ಯು ಸ್ಟಾರ್ಟ್ ವಿತ್ ದ ಲೆಸನ್. ಓಕೆ, ಇಟ್ಸ್ ಫಾರ್ ಯೋರ್ ನಾಲೆಡ್ಜ್. ನಾನು ಓದಿದ್ರು ಕೂಡ ಐ ವಿಲ್ ಜಸ್ಟ್ ಟೆಲ್ ಮೇಲಿಂದ ಮೇಲೆ, ಯು ಹ್ಯಾವ್ ಟು ರೀಡ್ ಆನ್ ಯೋರ್ ಓನ್. ಓಕೆ, ಡೌಟ್ ಇದ್ದರೆ ಡೂ ಲೆಟ್ ಮೀ ನೋ. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಸೊ ಇದರಲ್ಲಿ ಇನ್ ದಟ್ ಬಾಕ್ಸ್ ಏನಿದೆ, ಬಾಕ್ಸಲ್ಲಿ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಅಂದರೆ ಇನ್ ದ ನ್ಯೂ ಲಿಟ್ರೇಚರ್, ಪ್ರವಾಸ ಕಥನವು ಒಂದು. ಟ್ರಾವೆಲ್ ಸ್ಟೋರಿ ಈಸ್ ಆಲ್ಸೋ ಒನ್. ದೇಶ ನೋಡು ಕೋಶ ಓದು. ಸೊ ದೇರ್ ಇಸ್ ಅ ಪ್ರಾವರ್ಬ್ ಏನಿದೆ, ಇದರ್ ಯು ಹ್ಯಾವ್ ಟು ಟ್ರಾವೆಲ್ ದ ವರ್ಲ್ಡ್ ಆರ್ ಯು ಹ್ಯಾವ್ ಟು ರೀಡ್ ದ ಬುಕ್ಸ್. So that is where you will gain the knowledge and you will gain the experience. Travel is something completely different that gives you a completely different perspective for everything. Elladukku onthara, for me, travel has taught me to not to waste food. Yes, so this is what you learn from your every travel. Do let me know what you have learned from the travel. ಪ್ರವಾಸದ ಸಮಯದಲ್ಲಿ ಡ್ಯೂರಿಂಗ್ ದ ಟ್ರಾವೆಲಲ್ಲಿ ಕೇಳಿದ, whatever you have heard, ನೋಡಿದ, whatever you have seen, ಅನುಭವಿಸಿದ, whatever you have felt or experienced, ಆ ಸುಂದರವಾದ ಬ್ಯೂಟಿಫುಲ್ ಥಿಂಗ್ಸ್ ಯು ವಿಲ್ ಪ್ಲೇಸ್ ಇಟ್ ಇನ್ ಸಮ್, ಯು ವಿಲ್ ರೈಟ್ ಇಟ್ ಇನ್ ಸಮ್ವೇರ್. ದಾಖಲಿಸೋದು ಅಂದರೆ ಯು ವಿಲ್ ಮೇಕ್ ಅ ನೋಟ್ ಆಫ್ ಆಲ್ ದೋಸ್ ಥಿಂಗ್ಸ್. ಅದು ಒಂದು ಪ್ರವಾಸ ಕಥನ. ದಟ್ ಈಸ್ ಹೌ ದ ಟ್ರಾವೆಲ್ ಸ್ಟೋರಿ ವಿಲ್ ಬಿ. ಸೊ ಅಂಥ ಒಂದು ಟ್ರಾವೆಲ್ ಸ್ಟೋರಿ, ಪ್ರವಾಸ ಕಥನ ಇಲ್ಲಿದೆ. ಐ ಸ್ಟಾರ್ಟ್ ದ ಲೆಸನ್. ಪ್ಲೀಸ್ ಸ್ಟಾರ್ಟ್ ಮಾಡಿ. ಸಿನ್ಸ್ ದಿಸ್ ಇಸ್ ಅ ಲಿಟಲ್ ಬಿಗರ್ ಲೆಸನ್, ಸ್ವಲ್ಪ ದೊಡ್ಡದಿರೋದ್ರಿಂದ ಐ ಆಮ್ ಗೋಯಿಂಗ್ ಇನ್ ಟು ಪಾರ್ಟ್ 2. 2 ಪಾರ್ಟ್ ಆಗಿ ನಾನು ಡಿವೈಡ್ ಮಾಡ್ತೀನಿ. ಸೊ ಫಸ್ಟ್ 2 pages 1 part, ದ ನೆಕ್ಸ್ಟ್ 2 pages ವಿಲ್ ಬಿ ಅನದರ್ ಪಾರ್ಟ್. ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು. ಲಂಡನ್ ಪಟ್ಟಣ ಅಂದರೆ ಸಿಟಿ. ಇಟ್ಸ್ ಅ ಇಂಡಿಪೆಂಡೆಂಟ್, ಇಟ್ಸ್ ಅ ವೆರಿ ಫ್ರೀಡಮ್ ಆಗಿರೋ ಒಂದು ವರ್ಲ್ಡ್ ಅಂತ ಎವ್ರಿ ಒನ್ ವಿ ಹ್ಯಾವ್ ಅ ಥಾಟ್. ಓಕೆ, ಇಲ್ಲಿಯ ರಸ್ತೆಗಳಲ್ಲಿ, ಅಲ್ಲಿರೋ ರೋಡಲ್ಲಿ, ರಸ್ತೆ ಅಂದರೆ ರೋಡಲ್ಲಿ ತುಂಬಿ ಟ್ರಾಮ್ ಬಸ್ಗಳಿಗೆ ಸಕಾಲಕ್ಕೆ ಹೋಗುವುದಾಗುವುದಿಲ್ಲ. ಸಾರಿ, ಅಲ್ಲಿ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿರುತ್ತೆ. ಅಂದರೆ ದ ರೋಡ್ ಇಸ್ ಫಿಲ್ಡ್ ವಿತ್ ದ ಬಿಸ್ನೆಸಸ್ ಆ್ಯಂಡ್ ಆಲ್ ದ ಶಾಪ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಿಕಾಸ್ ಆಫ್ ದಟ್ ರೀಸನ್ ಟ್ರಾಮ್ ಬಸ್. ಟ್ರಾಮ್ ಅಂದ್ರೇನು? ಹ್ಯಾವ್ ಯು ಸೀನ್ ದ ಲಂಡನ್ ಟ್ರಾಮ್ಸ್? ಡಬಲ್ ಡೆಕ್ಕರ್ ಬಸ್ ಇರುತ್ತೆ. ಇಟ್ ವಿಲ್ ಬಿ ಅ ಡಬಲ್ ಡೆಕ್ಕರ್ ಬಸ್. ಇಫ್ ಯು ಡೋಂಟ್ ನೋ, ಪ್ಲೀಸ್ ಗೂಗಲ್ ಮಾಡಿ ಲಂಡನ್ ಟ್ರಾಮ್ಸ್ ಅಂತ ಕೊಡಿ. Those are the trams which will travel on the road, like in Kolkata, ನಮ್ಮ ಇಂಡಿಯಾದಲ್ಲಿದೆ. ಸೊ ಆ ಥರ, ಬಿಕಾಸ್ ಆಫ್ ದೀಸ್ busy street, the trams, it won't be able to go. ಹೋಗಲು ಆಗುವುದಿಲ್ಲ. ಸಕಾಲಕ್ಕೆ ಅಂದರೆ ಆನ್ ಟೈಮ್. ಸಕಾಲ ಇಸ್ ಆನ್ ಟೈಮ್ಗೆ ಹೋಗೋಕ್ಕಾಗೋದಿಲ್ಲ. ಬಹಳ ಹೊತ್ತು, ಲಾಂಗ್ ಟೈಮ್, ನಡುವೆ ನಿಲ್ಲಬೇಕಾಗುತ್ತದೆ. ಮಧ್ಯದಲ್ಲಿ ಸ್ಟಾಪ್ ಕೊಡಬೇಕಾಗುತ್ತೆ. ದ ಟ್ರಾಮ್ ಹ್ಯಾಸ್ ಟು ಸ್ಟಾಪ್ ಇನ್ ಬಿಟ್ವೀನ್ ಮೋಸ್ಟ್ ಆಫ್ ದ ಟೈಮ್. ಇದನ್ನು ತಪ್ಪಿಸುವುದಕ್ಕಾಗಿ, ಟು ಗೆಟ್ ರಿಡ್ ಆಫ್ ದಿಸ್, ಭೂಗರ್ಭದಲ್ಲಿ, ಅಂಡರ್ಗ್ರೌಂಡ್. ಭೂ ಅಂದರೆ ಭೂಮಿ, ಗರ್ಭ ಅಂದರೆ ಇಟ್ಸ್ ಅ ಅಬ್ಡಮನ್, ವೋಂಬ್ ಅಂತ ಅರ್ಥ. ಸೊ ಭೂಗರ್ಭ ಇಸ್ ಅ ಅಂಡರ್ಗ್ರೌಂಡ್. ಗಾಡಿಯನ್ನು ಒಯ್ದಿದ್ದಾರೆ. ಸೊ ಅಂಡರ್ಗ್ರೌಂಡಲ್ಲಿ ದೇ ಸ್ಟಾರ್ಟ್ ರೈಡಿಂಗ್. ಅಂಡರ್ಗ್ರೌಂಡಲ್ಲಿ ವಿ ಆಲ್ಸೋ ಹ್ಯಾವ್ ದ ಅಂಡರ್ಗ್ರೌಂಡ್ಸ್ ಎಲ್ಲ ಇದೆ ಅಲ್ವಾ? ಏನದು ಸಬ್ವೇ ಎಲ್ಲ ಇದೆ ಅಲ್ಲ, ವಿ ಗೋ ವಿತ್ ಬೈಕ್ಸ್ ಆ್ಯಂಡ್ ಆಲ್. ಸೊ ಆ ಥರ ಅಂಡರ್ಗ್ರೌಂಡ್ ಇದೆ. ದೇ ಹ್ಯಾವ್ ದ ಅಂಡರ್ಗ್ರೌಂಡ್ ಕಂಪ್ಲೀಟ್ಲಿ. If you have been to London or if you can visit London sometime, you can just witness all those things. ನಾ ಹೋಗಿಲ್ಲ.
ಹಳಿ ಎಲೆಕ್ಟ್ರಿಕ್ ಗಾಡಿ ನಿಲ್ಮನೆ ಎಲ್ಲ ಒಳಗೆ. ಸೊ ಎವ್ರಿಥಿಂಗ್, ರೈಲ್ವೆ ಟ್ರ್ಯಾಕ್ ಇರ್ಬೋದು, ಮತ್ತು ಗಾಡಿಗಳು ಹೋಗೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೋಗೋದು ಎಲ್ಲನೂ ಇಟ್ಸ್ ಇನ್ಸೈಡ್, ಇಟ್ಸ್ ಅಂಡರ್ ದ ರೋಡ್, ಇಟ್ಸ್ ಅಂಡರ್ಗ್ರೌಂಡ್. ಒಮ್ಮೊಮ್ಮೆ ಫ್ಯೂ ಟೈಮ್ ನೆಲದ ಕೆಳಗೆ 50 ಫೂಟು ಹೋಗಿರುತ್ತೇವೆ. ಸೊ ಯು ವಿಲ್ ಬಿ ಲೈಕ್ 50 ಫೂಟ್ ಅಂಡರ್ ದ ಸರ್ಫೇಸ್ ಆಫ್ ದ ಅರ್ತ್. ಅಂಡರ್ ಸರ್ಫೇಸ್ ಏನಿದೆ ಅದರಿಂದ ಕೆಳಗಡೆ 50 ಫೂಟ್ ಕೆಳಗಡೆ ಇರ್ತೀರ. ಯು ವಿಲ್ ಬಿ 50 ಫೂಟ್ ಡೌನ್. ಸೊ ಇಮ್ಯಾಜಿನ್ ಹೌ ಬಿಗ್ ದ ಅಂಡರ್ಗ್ರೌಂಡ್ಸ್ ಆರ್ ಬಿಲ್ಟ್ ಇನ್ ಲ್ಯಾಂಡ್. ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅಂಡರ್ಗ್ರೌಂಡಲ್ಲಿ ಹೋಗ್ತಾ ಏನಾಗುತ್ತೆ, ಯು ಫೀಲ್ ದ ಸಫಕೇಶನ್, ರೈಟ್? ಸೊ ಬಿಕಾಸ್ ಆಫ್ ಟು ಗೆಟ್ ರಿಡ್ ಆಫ್ ಸಫಕೇಶನ್ ಏರ್ ಕಂಟ್ರೋಲರ್ಸ್ ಇರುತ್ತೆ. ಸೊ ನಿಮಗೆ ಒಳ್ಳೆ ಏರ್ ಬರ್ತಾ ಇರುತ್ತೆ, ಓಕೆನಾ? ಗಾಳಿ ನಿಮಿಷಕ್ಕೊಂದರಂತೆ ಕತ್ತಲು ಗವಿಗಳೊಳಗಿಂದ ಹಾಯ್ದು ಗಾಡಿಗಳು ದಡ ಹೋಗುತ್ತಿರುತ್ತವೆ. ನಿಮಿಷಕ್ಕೊಂದು ಅಂದರೆ ಎವ್ರಿ ಸೆಕೆಂಡ್ ದರ್ ವಿಲ್ ಬಿ ಅ ವೆಹಿಕಲ್ ದಟ್ ವಿಲ್ ಬಿ ಪಾಸಿಂಗ್. ಸೊ ದಿಸ್ ಇಸ್ ದ ಥಿಂಗ್ ದ author has explained you how the London will be in his initial story. So question bandre, if you have a question in your exam, how he has initiated the lesson, so this is how you have to write it. Or if they ask how the structure of the underground, hegiride underground, how the underground will be, then you have to write this answer. So please make a mark it, so you will be knowing it. Vichitra Srishti, he is telling it's a weird creation. ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ? ಹೌ ಡು ಐ ಗೆಟ್ ಡೌನ್ ಆ್ಯಂಡ್ ಕಮ್ ಅಪ್ ಎವ್ರಿ ಟೈಮ್ ಇನ್ ದಿಸ್ ಮಾರ್ನಿಂಗ್? ಹಗಲೆಲ್ಲ ಮಾರ್ನಿಂಗ್ ಟೈಮಲ್ಲಿ ಫುಲ್ಲು ಐ ಹ್ಯಾವ್ ಟು ಡೂ ದಿಸ್. ಹೇಗೆ ಮಾಡೋದು? ಅದಕ್ಕಾಗಿ ಎಸ್ಕಲೇಟರ್ಸ್, ಸೊ ಯು ನೋ ಎಸ್ಕಲೇಟರ್ಸ್ ಏನು ಅಂತ, ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಎಸ್ಕಲೇಟರ್ಸ್ ಅಂದರೆ ಯು ವಿಲ್ ಸ್ಟ್ಯಾಂಡ್ ಆನ್ ಇಟ್ ಆ್ಯಂಡ್ ಇಟ್ ವಿಲ್ ಟೇಕ್ ಯು ಅಪ್ ಆ್ಯಂಡ್ ಇಟ್ ವಿಲ್ ಬ್ರಿಂಗ್ ಯು ಡೌನ್ ಅಲ್ವಾ? ಸೊ ಎಸ್ಕಲೇಟರ್ಸ್ನ ಮಾಡಿದ್ದಾರೆ. ಹತ್ತಿ ಇಳಿಯೋಕ್ಕಾಗೋದಿಲ್ಲ, ಇಟ್ಸ್ ವೆರಿ ಪೇನ್ಫುಲ್. ಸೊ ಎಸ್ಕಲೇಟರ್ ಇದೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಸೊ ಯು ಹ್ಯಾವ್ ಸೀನ್ ಎಸ್ಕಲೇಟರ್ ಯೂಶಲಿ ಡಸಂಟ್ ಸ್ಟಾಪ್. ಇಫ್ ದ ಪೀಪಲ್ ಆರ್ ನಾಟ್ ದೇರ್ ಇಟ್ ವಿಲ್ ಸ್ಟಾಪ್. ಇಲ್ಲ ಅಂದರೆ ಇಟ್ ವಿಲ್ ಕೀಪ್ ವಾಕಿಂಗ್ ಆಲ್ ದ 24/7. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು. ಇಫ್ ಯು ಗೋ ಆ್ಯಂಡ್ ಸ್ಟೆಪ್ ಆನ್ ಒನ್ ಸ್ಟೆಪ್ ಇಟ್ಸ್ ಫೈನ್, ಇಟ್ ವಿಲ್ ಟೇಕ್ ಯು ಕಂಪ್ಲೀಟ್ಲಿ ಅಪ್, ಇಟ್ ವಿಲ್ ಬ್ರಿಂಗ್ ಯು ಡೌನ್ ಕಂಪ್ಲೀಟ್ಲಿ. So this is the time where we didn't have escalator, we didn't have this kind of features in India. So idu aa time alli bardiruvanta story. So the author is very excited to share this information with us. But now you have escalators everywhere. You go step out of the house, mall alli ide, ನೀವು ಎಲ್ಲಿ ಹೋಗಬೇಕಂದ್ರೆ ಎಲ್ಲ ಕಡೆನೂ ಎಸ್ಕಲೇಟರ್ಸ್ ಇದೆ. So this story was written way long back. So it's so excited to share the information about the underground and escalators and tram bus and all. ಅನಾಯಾಸವಾಗಿ ಅಂದರೆ ವಿತೌಟ್ ಎನಿ ಟಯರ್ಡ್, ಏನು ಟಯರ್ಡ್ ಇಲ್ಲದೆ ನೀವು ಕೆಳಗೆ ಹೋಗ್ತೀರಾ, ಇಲ್ಲ ನೀವು ಮೇಲೆ ಹೋಗ್ತೀರಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆ, ವಾಟ್ ಇಸ್ ದೇರ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್? ಆ್ಯಂಡ್ ದ ಫಸ್ಟ್ ಪ್ಯಾರಾಗ್ರಾಫ್ ಆಥರ್ ಹ್ಯಾಸ್ described about the underground, how the London city is built underground. So please make a note. If there is a question which is asked about the underground in the London city, then you have to write this answer. Clear? Now we'll go for the next one. ಪೇಟೆಯಲ್ಲಿ ತಿರುಗಾಡಿದೆ. ಎಲ್ಲ ತಿರುಗಾಡೋದು ಅಂದರೆ ವ್ಯಾಂಡರಿಂಗ್. ಓಕೆ, ಹಿ ವ್ಯಾಂಡರ್ಡ್ ಎವ್ರಿಥಿಂಗ್. ಮೂಲವರ್ಥ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಸೊ ದೇರ್ ಇಸ್ ಅ ಸ್ಟೇಷನರಿ ಶಾಪ್ ನೇಮ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಮೂಲವರ್ಥ ಅದೊಂದು ಸ್ಟೇಷನರಿ ಶಾಪ್ ಇದೆ. ಸೊ ಲೆಟ್ ಮಿ ಜಸ್ಟ್ ಸಿ ವಾಟ್ ಇಸ್ ದಿಸ್ ಮೂಲವರ್ಥ, ಇಫ್ ದೇ ಹ್ಯಾವ್ ಗಿವನ್ ಎನಿ ಮೀನಿಂಗ್ ಫಾರ್ ಇಟ್. ಓಕೆ, ದರ್ ಇಸ್ ನೋ ಮೀನಿಂಗ್, ಸೊ ಇಟ್ಸ್ ಎ ಡೈರೆಕ್ಟ್ ನೇಮ್. ಓಕೆ, ಸೊ ಡೈರೆಕ್ಟ್ ನೇಮ್ ಇದೆ ಮೂಲವರ್ಥ ಅಂತ. ಅಲ್ಲಿ ಸ್ಟೇಷನರಿ ಶಾಪ್ಗೆ ಹೋಗ್ತಾರೆ. ಎಲ್ಲ ಥರದ ಸಾಮಾನುಗಳು ಇಲ್ಲಿ ಸಿಗುತ್ತೆ. ಸೊ ಇಟ್ಸ್ ಲೈಕ್ ಅ ಒನ್ ಸ್ಟಾಪ್ ಶಾಪ್ ನಮಗೆ. ಓಕೆ, ಇಫ್ ಯು ಗೋ ಟು ಸಪ್ನಾ ಬುಕ್ ಹೌಸ್ ಯು ವಿಲ್ ಗೆಟ್ ಎವ್ರಿಥಿಂಗ್ ಸ್ಟೇಷನರಿ, ರೈಟ್? ಎಲ್ಲ ಸಿಗುತ್ತೆ. ಒನ್ ಸ್ಟಾಪ್, ಇಟ್ಸ್ ಅ ಒನ್ ಸ್ಟಾಪ್, ಒನ್ ಶಾಪ್. ಒನ್ ಶಾಪಲ್ಲಿ ಯು ಕ್ಯಾನ್ ಶಾಪ್ ಎವ್ರಿಥಿಂಗ್. ಸೊ ದೀಸ್ ಕೈಂಡ್ ಆಫ್ ಶಾಪ್ಸ್ ವರ್ ನಾಟ್ ದೇರ್ ವೆರಿ ಲಾಂಗ್ ಬ್ಯಾಕ್ ಇನ್ ಇಂಡಿಯಾ. ಸೊ ದ ಆಥರ್ ಇಸ್ ಎಕ್ಸೈಟೆಡ್ ಅಬೌಟ್ ಶೇರಿಂಗ್ ದ ಇನ್ಫಾರ್ಮೇಷನ್. ಪೇಟೆಯಲ್ಲಿ ತಿರುಗಾಡಿದೆ, ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಎಲ್ಲ ಥರದ ಸಾಮಾನು ಅಂದರೆ ಆಲ್ ವೆರೈಟಿ ಆಫ್ ಥಿಂಗ್ಸ್. ಇಲ್ಲಿ ಒಂದು ಪೆನ್ನಿನಿಂದ ಒಂದು ಪೆನ್ನಿ ಈಸ್ ಒಂದು ಲೈಕ್ 1 ರೂಪಿ ಅಂತೀವಲ್ಲ. ಸೊ ಪೆನ್ನಿ ಈಸ್ ಅ ಕರೆನ್ಸಿ ಆಫ್ ದಟ್ ಕಂಟ್ರಿ. ಓಕೆ, ಸೊ ಒಂದು ಪೆನ್ನಿಯಿಂದ 6 ಪೆನ್ನಿಯವರೆಗೆ, ಇಟ್ಸ್ ನಾಟ್ ಅ ಪೆನ್, ಇಟ್ಸ್ ಅ ಪೆನ್ನಿ. ಓಕೆ,
ಪೆನ್ನಿಯಿಂದ 6 ಪೆನ್ನಿವರೆಗೆ. ಸೊ ಲೈಕ್ 1 ರೂಪಿಯಿಂದ 6 ರೂಪಿ ಆ ಥರ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಯು ಗೆಟ್ ಎವ್ರಿಥಿಂಗ್ ಇನ್ ದ ವೈಡ್ ವೆರೈಟಿ ಆಫ್ ರೇಂಜ್. ಓಕೆ, ಇಟ್ಸ್ ಲೈಕ್ ಯು ಗೋ ಟು ಆ ಬಿಗ್ ಬಜಾರ್ ಇರ್ಬೋದು, ಯು ಗೋ ಟು ಎನಿ ಮ್ಯಾಕ್ಸ್ ಶೋರೂಮ್, ಈ ಥರ ಸ್ಪೆನ್ಸರ್ಸ್ ಪ್ಲಾಜಾ, ಶಾಪರ್ ಸ್ಟಾಪ್ ಎಲ್ಲ ಹೋದರೆ ಯು ಗೆಟ್ ಫ್ರಮ್ ಲೋ ರೇಂಜ್ ಟು ಹೈ ರೇಂಜ್ ಆಲ್ ದ ಥಿಂಗ್ಸ್. ಆ ಥರ ಯು ಹ್ಯಾವ್ ಅ ಒನ್ ಸ್ಟಾಪ್ where you get objects from or things of all prices, like a commercial street in Bengaluru. ಈ ಅಂಗಡಿಯ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡುವತಕ್ಕದ್ದು. ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ. ಸೊ ಹಿ ಫೀಲ್ಸ್ ಏನನ್ನಿಸ್ತಾ ಇದೆ ಅವ್ರಿಗೆ, ದ ಸ್ಟೇಷನರಿ ಶಾಪ್ ಹಿ ಫೀಲ್ ಲೈಕ್ ಇಟ್ಸ್ ಅ ಓಲ್ಡ್ ಏನ್ಷಂಟ್ ಬುಕ್. ಏನ್ಷಂಟ್ ಬುಕ್ಕಲ್ಲಿ ಯು ಹ್ಯಾವ್ ಅ ಸೋ ಮಚ್ ಆಫ್ ಅ ನಾಲೆಜ್ ವಿಚ್ ವಿಲ್ ಬಿ ಹಿಡನ್. ಅದೇ ಥರ ವೆನ್ ಯು ಗೋ ಟು ಸಮ್ ಶಾಪ್ಸ್ ಲೈಕ್ ದಿಸ್, ಎವ್ರಿಥಿಂಗ್ ವಿಲ್ ಬಿ ಅಡನ್. ಇಟ್ಸ್ ದೇರ್, ಇಟ್ಸ್ ಇಸ್ ದೇರ್, ದರ್ ಇಸ್ ಅ ಎರೇಸರ್, ದರ್ ಇಸ್ ಅ ಪೆನ್, ದರ್ ಇಸ್ ದಿಸ್ ಪೆನ್ಸಿಲ್, ಐ ಹ್ಯಾವ್ ಸೀನ್ ದಿಸ್ ನ್ಯೂ ಪೆನ್ಸಿಲ್, ಐ ಹ್ಯಾವ್ ಸೀನ್ ದಿಸ್ ನ್ಯೂ ಕಲರ್ ಬುಕ್ ಅಂತಿರಲ್ಲ, ಆ ಥರ ಇಟ್ ಇಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಹಿ ಈಸ್ ಟೆಲಿಂಗ್ ಬೂಟ್ಸ್ ಇದೆ, ಶೂಸ್ ಇದೆ, ಕಾಲ್ಚೀಲ, ಸಾಕ್ಸ್ ಇದೆ, ಚನ್ನ, ಸಾಬೂನು, ಯು ಹ್ಯಾವ್ ಸೋಪ್ ಇದೆ, ಮೆಡಿಸಿನ್ಸ್ ಇದೆ, ಔಷಧ ಇದೆ, ಪುಸ್ತಕ ಇದೆ, ಬುಕ್ಸ್ ಇದೆ, ಅಡಿಗೆಯ ಪಾತ್ರೆ, ವೆಸಲ್ಸ್ ಇದೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಯು ಹ್ಯಾವ್ ಎಲೆಕ್ಟ್ರಿಕಲ್ ಐಟಮ್ಸ್ ಇದೆ, ಫೋಟೋ ಇದೆ, ಅಡವಿಯ ಹೂವು, ಯು ಹ್ಯಾವ್ ಅ ಫ್ಲವರ್ಸ್ ಇದೆ, ದೆನ್ ಯುದ್ಧ ಸಾಮಗ್ರಿ, ವಾರಲ್ಲಿ ಯೂಸ್ ಮಾಡಿರುವಂಥ ವೆಪನ್ಸ್ ಎಲ್ಲ. ಲಂಡನ್ ಇಸ್ ಫೇಮಸ್ ಫಾರ್ ದಿಸ್ ಏನಂತಾರೆ ಮ್ಯೂಸಿಯಮ್ಸ್ ಎಲ್ಲ ತುಂಬ ಜಾಸ್ತಿ ಇದೆ ಲಂಡನಲ್ಲಿ. ಸೊ ದೇ ಹ್ಯಾವ್ ಅ ವೆರಿ ಏನ್ಷಿಯಂಟ್ ಇದು ಮಾನ್ಯುಮೆಂಟ್ಸ್ ಥರ ಎಲ್ಲ ತುಂಬ ದೇ ಹ್ಯಾವ್ ಸ್ಟೋರ್ಡ್ ಇಟ್ ಎವ್ರಿಥಿಂಗ್. ಸೊ ಈ ಥರ ಎಷ್ಟೊಂದಿದೆ. ಇನ್ ಒನ್ ಶಾಪ್ ದರ್ ಆರ್ ಸೋ ಮೆನಿ ಥಿಂಗ್ಸ್ ಅಂತ ಈ ಈಸ್ ಟೆಲಿಂಗ್ ಇನ್ ಅ ಸೆಕೆಂಡ್ ಪ್ಯಾರಾಗ್ರಾಫ್. So what is there in a second paragraph? Second paragraph ಅಲ್ಲಿ the author has described about the stationery Woolavartha. Remember, author has described about the stationery Woolavartha. First paragraph ಅಲ್ಲಿ it's about the underground, how the city is, and second paragraph ಅಲ್ಲಿ it's all about the stationery Woolavartha. Next, we'll go for the next one. ಸ್ಟ್ಯಾಂಡ್ದಲ್ಲಿಯ ಸಿಯಾವೋಯಿ ಸಿಂಪಿಗಳು, ಸಿಂಪಿ ಅಂದರೆ ಟೈಲರ್ಸ್. ಓಕೆ, ಅಲ್ಲೊಂದು ಪ್ಲೇಸಲ್ಲಿ ಹೇಳ್ತಾರೆ ಸ್ಟ್ಯಾಂಡ್ದಲ್ಲಿಯ ಸಿಯಾವೋಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಸೊ ದೀಸ್ ಟೈಲರ್ಸ್ ಹ್ಯಾವ್ ವೆರಿ ವೆಲ್ ನೋನ್ ಟೈಲರ್ಸ್. ಇಲ್ಲಿಯ ಒಂದು ಸಾದಾ ಸೂಟ್ ಹೊಲಿಬೇಕಾದ್ರೆ, ಇಫ್ ಯು ಹ್ಯಾವ್ ಸೀನ್ ಲಂಡನಲ್ಲಿ ಜಾಸ್ತಿ ದೇ ವೇರ್ ಸೂಟ್ ತುಂಬ ಹಾಕೊತಾರೆ. ಸೊ ಒಂದು ನಾರ್ಮಲ್ ಸೂಟ್ ಹೊಲಿಯೋದು ಅಂದರೆ ಸ್ಟಿಚ್ ಮಾಡೋದಕ್ಕೆ ದೇ ವಿಲ್ ಬಿ ಯೂಸಿಂಗ್ ಸುಮಾರು 100 ರೂಪಾಯಿ. Don't imagine in this time 100 ರೂಪಾಯಿ in a long back it costed more amount. ಓಕೆ, ತುಂಬ ಜಾಸ್ತಿ ಪ್ರೈಸ್ ಅದು. ಸೊ 100 ರೂಪಾಯಿ ಬೇಕಾಗತ್ತೆ. ಸೊ ಆದರೆ ಬಟ್ 50 ಶಿಲ್ಲಿಂಗ್ ಟೇಲರ್ಸ್, 50 ಅಂದರೆ 50 ರೂಪಾಯಿ. ಫಾರ್ 50 rupees there will be a tailors who can stitch you the suit. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಹಿಯರ್. ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆ ಇವೆ. ಎವ್ರಿವೇರ್ ಯು ಸಿ ಯು ಹ್ಯಾವ್ this shop 50 shilling tailors. So idu one of the ಇನ್ನೊಂದು ಡಿಸ್ಕ್ರಿಪ್ಷನ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಅಂಡರ್ಗ್ರೌಂಡ್, ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ Woolavartha, ನೆಕ್ಸ್ಟ್ ಅಲ್ಲಿ he is talking about the 50 shilling tailors. He is talking about the tailors. ಇಲ್ಲಿ ನೆಕ್ಸ್ಟ್ ಒನ್, ಗಂಡಿಗಿಂತ ಹೆಣ್ಣು ಹೆಚ್ಚಿದ ಹಾಗೆ ಕಾಣುತ್ತದೆ. ದ ಪಾಪ್ಯುಲೇಷನ್ ವೈಸ್ ವಿಮೆನ್ ಆರ್ ಮೋರ್ ದ್ಯಾನ್ ಮೆನ್ ಅಂತ ಹೇಳ್ತಿದ್ದಾರೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಇನ್ ಆಲ್ ದ ಸ್ಟೋರ್ ಆ್ಯಂಡ್ ದ ಶಾಪ್ಸ್ ನಾರ್ಮಲ್ ಆಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಓನ್ಲಿ ದ ವಿಮೆನ್ಸ್ ದೇ ವರ್ಕ್ ಅ ಲಾಟ್. ಉಪಹಾರ ಗೃಹ ಇಸ್ ಅ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಮಾಣಿಗಳಲ್ಲಿ ಅಂದರೆ ಮಾಲಲ್ಲಿ ಇರ್ಬೋದು. ಬೆಂಗಳೂರಿನ ಮಾತಿನಲ್ಲಿ ಹೇಳೋದಾದರೆ ಇಲ್ಲಿ ಮಾಣಿಗಳಿಲ್ಲ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಅಂದರೆ ಹೋಟೆಲಲ್ಲಿ ಇಲ್ಲಿ ಮೆನ್ ಅಲ್ಲ ಜಾಸ್ತಿ ಇಲ್ಲ, ಬರೀ ವಿಮೆನ್ಸ್ ಜಾಸ್ತಿ ಇದ್ದಾರೆ. ಅಂದರೆ ಈಸ್ ಟೆಲ್ಲಿಂಗ್ ಇನ್ ಹೋಟೆಲಲ್ಲಿ ಬೆಂಗಳೂರಲ್ಲಿ ವಿ ಕಾಲ್ ದ ವೇಟರ್ ಆ್ಯಸ್ ಅ ಮಾಣಿ. ಅಲ್ಲಿ ಈಸ್ ಜಸ್ಟ್ ಸೇಯಿಂಗ್ ದಟ್ ಇಟ್ ಈಸ್ ನಾಟ್ ಅ ಮಾಣಿ, ಇಟ್ಸ್ ಅಮ್ಮಣ್ಣಿ ವಿ ಯೂಶಲಿ ಕಾಲ್ ಫಾರ್ ಅ ವುಮೆನ್. ಸೊ ದಟ್ಸ್ ಹೌ ಈಸ್ ಡಿಸ್ಕ್ರೈಬಿಂಗ್ ದಿಸ್ paragraph. So here is talking about the women population and the women they work in everywhere in every store anta he is telling. We'll go for the next page. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು. ಇಫ್ ಯು ಗೋ ಅ ಬಿಗ್ ಶಾಪ್ ದೆನ್ ದ ಟೈಪಿಸ್ಟ್ ಅಂದರೆ ಕೌಂಟರಲ್ಲಿ ಕೂತಿರ್ತಾರಲ್ಲ, ಕ್ಯಾಶ್ ಕೌಂಟರಲ್ಲಿ, ದಟ್ ಈಸ್ ಆಲ್ಸೋ ವಿಮೆನ್.
ಸಿನಿಮಾಗೃಹದಲ್ಲಿ in a theater, the person who shows your plays, it was there earlier. Now you will go, you will see your plays and you will sit. In earlier days, they used to bring the torch, they used to put the torch and they used to show your plays and they used to make you sit. This is how the theater was there in the long back. So ಅಲ್ಲಿ ಕೂಡ there was a woman. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ. ಸೊ ಅಲ್ಲಿ ಕಾಲೇಜಲ್ಲಿ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ದೆರ್ ವಿಲ್ ಬಿ ಅ ಕನ್ಸರ್ನ್ ಪರ್ಸನ್ಸ್ ಇರ್ತಾರೆ, ಅಲ್ಲಿ ಕೂಡ ದೆ ಹ್ಯಾವ್ ಅ ವಿಮೆನ್, ದೆ ಹ್ಯಾವ್ ಅ ಗರ್ಲ್ಸ್. ಹೆಣ್ಣು ಮಕ್ಕಳನ್ನು ಅತ್ಯಾಧಾರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಸೊ ವಿಮೆನ್ಸ್ ಆರ್ ಟ್ರೀಟೆಡ್ ಅಟ್ ಮೋಸ್ಟ್ ರೆಸ್ಪೆಕ್ಟ್ ಅಂತ ಇಂಗ್ಲೆಂಡಲ್ಲಿ ದ ಪೀಪಲ್ ವಿಲ್ ಥಿಂಕ್ ಇನ್ ಇಂಗ್ಲೆಂಡ್. ಸೊ ದಿಸ್ ಇಸ್ ದ ಇಂಗ್ಲೆಂಡ್ ಪೀಪಲ್ ವಿಲ್ ಥಿಂಕ್ ಅಂತ ದ ಆಥರ್ ಇಸ್ ಸೇಯಿಂಗ್ ಹಿಯರ್. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿಯು, ದಿಸ್ ಇಸ್ ಹೌ ಯು ಟ್ರೀಟ್ ಎ ವಿಮೆನ್. ಲಾಂಗ್ ಬ್ಯಾಕ್ ವಿ ಆಲ್ ನೋ ದಟ್ ವಿಮೆನ್ ವರ್ ನಾಟ್ ಟ್ರೀಟೆಡ್ ಈಕ್ವಲಿ. They were not used to get the jobs ಇರ್ಬೋದು, education, nothing was there. And slowly it is being changing and everything is there in a very good position. But still, many more things to change. For all those things, children, you need to get a good knowledge. Right knowledge, basically. Okay? So, first paragraph ali underground, second paragraph Olavartha, third paragraph is a shrilling tailors, fourth paragraph ali about the women respect. Okay? Next one. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಸೊ ಈಸ್ ನಾವು ಟಾಕಿಂಗ್ ಅಬೌಟ್ ದ ಡಿಫ್ರೆಂಟ್ ಥಿಂಗ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ದ ಪ್ಲೇಸಸ್, ಡಿಫ್ರೆಂಟ್ ಪ್ಲೇಸಸ್. ಫಸ್ಟ್ ಇಂಡಿಯಾ ಆಫೀಸ್. ಎಲ್ಲ ಕಂಟ್ರಿನಲ್ಲಿ ದೆರ್ ವಿಲ್ ಬಿ ಅ ಇಂಡಿಯಾ ಆಫೀಸ್ ಇರುತ್ತೆ, ದ ಎಂಬಸಿ ಆಫೀಸಸ್. ಸೊ ಈಸ್ ಟಾಕಿಂಗ್ ಅಬೌಟ್ ಇಂಡಿಯಾ ಆಫೀಸ್ ನೋಡುವ ಹಾಗಿದೆ. ವಾಚನಾಲಯದಲ್ಲಿ, ವಾಚನಾಲಯ ಇಸ್ ಅ ಲೈಬ್ರರಿ, ಅನೇಕ ಮಹತ್ವದ ಪುಸ್ತಕಗಳಿವೆ. ಸೊ ದರ್ ಆರ್ ವೆರಿ ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ಇದೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ. ಈಸ್ ಥಿಂಕಿಂಗ್ ಐ ಮೈಟ್ ಗೆಟ್ ಟು ನೋ ಮೆನಿ ಇನ್ಫಾರ್ಮೇಷನ್ ಅಬೌಟ್ ಕರ್ನಾಟಕ. ದ ಆಥರ್ ವಾಸ್ ಸ್ಟೇಯಿಂಗ್ ದೇರ್, ಐ ಥಿಂಕ್ ಹಿ ವಾಸ್ ಸ್ಟಡಿಯಿಂಗ್ ಇನ್ ಲಂಡನ್. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳನ್ನು ನೋಡಲು ದೊರೆಯುತ್ತದೆ. ಸೊ ಅಲ್ಲಿ ವಸ್ತು ಸಂಗ್ರಹಾಲಯ, ಐ ಟೋಲ್ಡ್ ಯು ಮ್ಯೂಸಿಯಂ ಇಸ್ ವೆರಿ ಫೇಮಸ್. ಎಲ್ಲಿ ಇಂಗ್ಲೆಂಡಲ್ಲಿ ಮ್ಯೂಸಿಯಂ ಎಲ್ಲ ತುಂಬ ಫೇಮಸ್ ಇರುತ್ತೆ. ಸೊ ಅಲ್ಲಿ ದೆ ಹ್ಯಾವ್ ಆಲ್ ದ ಡಿಫ್ರೆಂಟ್ ವೆರೈಟಿ, ಏನಂತಾರೆ, ದ ರಿಲೇಟೆಡ್ ಇಂಡಿಯಾಗೆ ರಿಲೇಟೆಡ್ ಆಗಿರೋವಂಥ ವಸ್ತುಗಳು, ದ ಥಿಂಗ್ಸ್ ಆರ್ ವೆರಿ, ಎಲ್ಲೋದು ಮಿಸ್ ಮಾಡಿದೆ ನಾನು, ಸಾರಿ, ತುಂಬ ಮಾಡೆಲ್ಸ್ ಎಲ್ಲ ತುಂಬ ಇದೆ ಅಂತ ಈಸ್ ಟೇಲಿಂಗ್. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ದ ವೆರಿ ಇಂಪಾರ್ಟೆಂಟ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಎಲ್ಲ ಬರುತ್ತೆ. ವರ್ತಮಾನ ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್. ಹಿಂದೂಸ್ತಾನದಲ್ಲಿ ಪ್ರಕಟವಾವು. ಸೊ ಲಾಂಗ್ ಬ್ಯಾಕ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಹಿಂದೂಸ್ತಾನ. ಓಕೆ, ಸೊ ದಟ್ ಈಸ್ ವಾಟ್ ಹಿ ಹ್ಯಾಸ್ ಮೆನ್ಷನ್ಡ್ ಹಿಯರ್. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂಥವು, ದ ಒನ್ ವಿಚ್ ಈಸ್ which will publish in India, that will also will be available in England long back. ಅದನ್ನು ಕೂಡ ಹೇಳ್ತಿದ್ದಾರೆ. ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್. ಸೊ ಇದು ಇಂಡಿಯಾ ಆಫೀಸ್ ಎಲ್ಲಿದೆ? ಇಂಡಿಯಾ ಆಫೀಸ್ ಇಸ್ ಟಾಕಿಂಗ್ ಅಬೌಟ್ ದ ಇಂಡಿಯಾ ಆಫೀಸ್. ಇಂಡಿಯಾ ಆಫೀಸು ಒಂದು ಪ್ಲೇಸಲ್ಲಿದೆ. ದ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಅ ಚೇರಿಂಗ್ ಕ್ರಾಸ್ ಇನ್ ಇಂಗ್ಲೆಂಡಲ್ಲಿ. ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಸೊ ಇಟ್ ಈಸ್ ಫಿಲ್ಡ್ ವಿತ್ ದ ಇಂಗ್ಲೆಂಡ್ ಪೀಪಲ್, ದ ವೇ ಆಫ್ ಲಿವಿಂಗ್. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ. ಇಂಡಿಯಾ ಆಫೀಸ್ ಪಕ್ಕ ಆಫ್ರಿಕನ್ ಕಚೇರಿ, ಕಚೇರಿ ಇಸ್ ಆಫೀಸ್. ಇನ್ನೊಂದು ವಸಾಹತಿನ ಕಚೇರಿ. 108 ಬ್ಯಾಂಕುಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಡು ಬಡಿಸುವಂತೆ ನೆರೆತಿವೆ. ಸೊ ನಿಯರ್ ಇಂಡಿಯಾ ಆಫೀಸ್ ದರ್ ಆರ್ ತುಂಬ ಕಂಪನೀಸ್ ಇದೆ, ತುಂಬ ಆಫೀಸ್ಗಳಿದೆ, ತುಂಬ ಬ್ಯಾಂಕ್ ಇದೆ, ದರ್ ಆರ್ ಮೆನಿ ಬಿಲ್ಡಿಂಗ್ಸ್ ಅಂತ ಹೇಳ್ತಿದ್ದಾರೆ. ದಂಗು ಬಡಿಸುವಂಥದ್ದು ಅಂದರೆ ಲೈಕ್ ಸರ್ಪ್ರೈಸಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯ ಬೀದಿ. ಸೊ ಆ ಒಂದು ಸ್ಟ್ರೀಟಲ್ಲಿ ಫಾರ್ ಎವ್ರಿ ಕಂಟ್ರಿ ದೇ ಹ್ಯಾವ್ ಒನ್ ಆಫೀಸ್. ಸೌತ್ ಆಫ್ರಿಕನ್ ಆಫೀಸ್ ಇದೆ, ಇಂಡಿಯಾ ಆಫೀಸ್ ಇದೆ, ಎಲ್ಲ ಕಂಟ್ರಿಗೂ ಒಂದೊಂದು ಆಫೀಸ್ ಇದೆ. ಈಸ್ ಟೆಲಿಂಗ್ ದಿಸ್ ಲೈಕ್ ಒಂದು ಸಾಮ್ರಾಜ್ಯ ಬೀದಿ, ಒಂದು ಎಂಪೈರ್ ಸ್ಟ್ರೀಟ್ ಇದ್ದಂಗೆ ಇದೆ ಇದು ಅಂತ ದ ಆಥರ್ ಇಸ್ ಮೆನ್ಷನಿಂಗ್. ಸೊ ಹಿಯರ್ ಇನ್ ದಿಸ್ ಪ್ಯಾರಾಗ್ರಾಫ್ ದ ಆಥರ್ ಮೆನ್ಷನ್ಡ್ ಅಬೌಟ್ ದ ಇಂಡಿಯಾ ಆಫೀಸ್. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಸೊ ಪ್ರತಿಯೊಂದು ಕೂಟ ಅಂದರೆ
ಆಲ್ ದ ಸ್ಟ್ರೀಟ್ಸ್ ವಿಲ್ ಕಮ್ ಆ್ಯಂಡ್ ಜಾಯಿನ್ ಇನ್ ಒನ್ ಫೇಸ್ ಲೈಕ್ ಫೋರ್ ಚೌಕಿ ಅಂತೀವಲ್ಲ, ಅದಕ್ಕೆ ದೇ ಹ್ಯಾವ್ ಎಲ್ಲದಕ್ಕೂ ಒಂದೊಂದು ನೇಮ್ ಇರುತ್ತೆ. ದೇ ವಿಲ್ ಬಿ ಹ್ಯಾವಿಂಗ್ ಅ ನೇಮ್. ಅಂಥದ್ರಲ್ಲೊಂದು ಟ್ರಾಫಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನಿನ ಮೂರ್ತಿ ಇದೆ. ನೆಲ್ಸನ್ ಯಾರು? ನೆಲ್ಸನ್ ಮಂಡೇಲಾದು ಸ್ಟ್ಯಾಚ್ಯೂ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಆ ಸ್ಟ್ಯಾಚ್ಯೂ ಕೆಳಗೆ, ಶಿಲಾಮೂರ್ತಿ ಅಂದರೆ ಸ್ಟ್ಯಾಚ್ಯೂ ಕೆಳಗಡೆ, ದೇ ಹ್ಯಾವ್ ರಿಟನ್ ಆಲ್ ದ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಆಫ್ ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ಬರೆದಿದ್ದಾರೆ. ಓಕೆ, ಸೊ ನೆಕ್ಸ್ಟ್, ಸಾರಿ ಐ ಮಿಸ್ ದ ಲೈನ್. ಸಾರಿ, ನೆಲ್ಸನ್ ಇಸ್ ನಾಟ್ ಅ ನೆಲ್ಸನ್ ಮಂಡೇಲಾ, ಐ ಆಮ್ ರಿಯಲಿ ಸಾರಿ. ನೆಲ್ಸನ್ ಬಂದು ಓರ್ವ ಯೋಧ. ಸಾರಿ, ಐ ಮಿಸ್ಡ್ ಇಟ್. ನೆಲ್ಸನ್ ಬಂದು ಈತ ಒಬ್ಬ ಯೋಧ. ಇವನ ಪೂರ್ಣ ಹೆಸರು ಇಸ್ ಆಲ್ ದ ಇನ್ಫಾರ್ಮೇಷನ್ ಆಸ್ ದೇರ್ ಇನ್ ಅ ಟಿಪ್ಪಣಿ. ಆ್ಯಕ್ಚುಲಿ ಇವನ ಪೂರ್ಣ ಹೆಸರು ಹೊರೇಷಿಯೋ ನೆಲ್ಸನ್. ಇವನು ಟ್ರಾಫಲ್ಗರ್ ಯುದ್ಧದಲ್ಲಿ ಹೋರಾಡಿದ. ಓಕೆ, ದೆರ್ ವಾಸ್ ಅ ವಾರ್ ಕಾಲ್ಡ್ ಟ್ರಾಫಲ್ಗರ್. ಆ ಯುದ್ಧದಲ್ಲಿ ನೆಲ್ಸನ್ ಹಿ ವಾಸ್ ದರ್. ಸೊ ನೆಲ್ಸನ್ ಇಸ್ ನಾಟ್ ಅ ನೆಲ್ಸನ್ ಮಂಡೇಲಾ. ಸಾರಿ ಫಾರ್ ಮೈ ರಾಂಗ್ ಇನ್ಫಾರ್ಮೇಷನ್. ನೆಲ್ಸನ್ ಬಂದು ಒಬ್ಬ ಯೋಧ. ಓರ್ವ ಅಂದರೆ ಒಬ್ಬ ಯೋಧ, ಇಸ್ ಅ ಸೋಲ್ಜರ್. ನೆಕ್ಸ್ಟ್ ಒನ್. ಓಕೆ, ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು. ಫಾರ್ ಎವ್ರಿ ಸ್ಟ್ರೀಟ್ ಯು ಹ್ಯಾವ್ ಒನ್ ಎನಿ ಆಫ್ ದ ಮೆನ್. ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಸೊ ದ ಸ್ಟ್ಯಾಚ್ಯೂಸ್ ವಿಲ್ ಬಿ ದೇರ್. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಸೊ ಇಟ್ ಫೀಲ್ಸ್ ಲೈಕ್ the author is saying that it feels like the person, every statue is saying to protect your country. This is a very huge country, very big country. ಇದೊಂದು ದೊಡ್ಡದಾದ ರಾಷ್ಟ್ರ, ಬಿಗ್ ನೇಷನ್ ಅಂತ ಹೇಳ್ತಾ ಇದೆ. ಸೊ ಟೇಕ್ ಕೇರ್ ಆಫ್ ಇಟ್, ಗಿವ್ ರೆಸ್ಪೆಕ್ಟ್ ಅಂತ ಹೇಳ್ತಿರೋ ಥರ ಇದೆ. ಇಟ್ ಈಸ್ ಲೈಕ್ ದಟ್ ಅಂತ ಈಸ್ ಮೆನ್ಷನಿಂಗ್. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಅಡಿಗಲ್ಲು, ಹೆಜ್ಜೆ ಹೆಜ್ಜೆಗೆ, ಇಟ್ಸ್ ಲೈಕ್ ಅ ಮೈಲ್ ಸ್ಟೋನ್. ಫಾರ್ ಎವ್ರಿ step you have a one milestone. Some information will be there, some museum irutte, ಏನಾದರೂ ಒಂದಿರುತ್ತೆ. So such a beautiful city ಅಂತ he is mentioning. So in this paragraph he has spoken about the Nelson. Who is Nelson? Nelson is a soldier. He is not a Nelson Mandela. Okay, I am clearing here. Nelson is a soldier. ಅವನ ಬಗ್ಗೆ he is the one who participated in this Trafalgar War ಅಲ್ಲಿ. Clear? ಓಕೆ, ನೆಕ್ಸ್ಟ್ ಒನ್. ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ. ಸ್ಟ್ರೀಟಲ್ಲಿ ಲ್ಯಾಕ್ಸ್ ಆಫ್ ಪೀಪಲ್ ವಿಲ್ ಬಿ ಮೂವಿಂಗ್. ಅವಸರದಿಂದ ಓಡಾಡುತ್ತಾರೆ. ವೆರಿ ಅವಸರ ಅಂದರೆ ಹರಿಯಲ್ಲಿ ಇರ್ತಾರೆ. ಟೈಮ್ ಇಸ್ ಮನಿ, ರೈಟ್? ಟೈಮ್ ಇಸ್ ಮನಿ. ಇವನ್ ಅ ಮಿನಿಟ್ ಇಸ್ ಅ ಮನಿ. ಸೊ ನೌ ಡೇಸ್ ಟೈಮ್ ಇಸ್ ಮನಿ ಆ್ಯಂಡ್ ಆಲ್ಸೋ ಮನಿ ಇಸ್ ಆಲ್ಸೋ ಟೈಮ್. ಸೊ ಬೋತ್ ಯು ನೀಡ್ ಟು ರೆಸ್ಪೆಕ್ಟ್ ಮನಿ, ರೆಸ್ಪೆಕ್ಟ್ ಟೈಮ್. ವೆರಿ ಇಂಪಾರ್ಟೆಂಟ್. ಫಸ್ಟ್ ರೆಸ್ಪೆಕ್ಟ್ ದ ಟೈಮ್. ಇದು ಅಕ್ಷರಶಃ ಮಿಲಾಯಿತಿಯಲ್ಲಿ ನಿಜವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ನಾವು ಹಿ ಇಸ್ ಟಾಕಿಂಗ್ ಅಬೌಟ್ ದ ಟೋಪಿ ಅಂದರೆ ಕ್ಯಾಪ್. ಇಂಗ್ಲೆಂಡಲ್ಲಿ ಇಫ್ ಯು ಅಬ್ಸರ್ವ್ ದ ವಿಮೆನ್ ದೇ ಯೂಸ್ ಟು ವೇರ್ ಅ ಕ್ಯಾಪ್. ಓಕೆ, ಇಟ್ ವಿಲ್ ಬಿ ಅ ವೆರಿ ಬಿಗ್ ಕ್ಯಾಪ್. ಇಫ್ ಯು ಅಬ್ಸರ್ವ್ ದ ಎಲಿಜಬೆತ್, ಕ್ವೀನ್ ಎಲಿಜಬೆತ್, ಯು ವಿಲ್ ನೋ ವಾಟ್ ಕೈಂಡ್ ಆಫ್ ಹ್ಯಾಟ್ಸ್ ಅಂಡ್ ದ ಕ್ಯಾಪ್ ದೇ ವಿಲ್ ಬಿ ಯೂಸಿಂಗ್ ಅಂತ. ಒಂದು ಟೊಪ್ಪಿಗೆ ಅಂತ ಇನ್ನೊಂದಿರೋದಿಲ್ಲ. So every cap, every hat is a unique. There will be even the minute changes in those hats. ಒಂದಂದರೆ ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತಿತ್ತು. ಸಿಕ್ಕಿಸಿದ ಪುಚ್ಚ ಅಂದರೆ ಫೆದರ್ ಇರ್ತಿತ್ತು. There used to be a feather in a hat. At least even that will be different in every hat. So that's how unique the hat will be. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ? ಸೊ ಈಸ್ ಟೆಲ್ಲಿಂಗ್ ಇವನ್ ದ ಪೀಪಲ್ ಆರ್ ಲೈಕ್ ದಟ್. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಯುನಿಕ್, ಜಸ್ಟ್ ಲೈಕ್ ಅ ಟೋಪಿ. ಓಕೆ, ಇವನ್ ಆಲ್ ದ ಹ್ಯಾಟ್ಸ್ ಆರ್ ಯುನಿಕ್. ಇವನ್ ದ ಟೋಪಿ ಇನ್ ದ ಮನುಷ್ಯ, ಹ್ಯೂಮನ್ ಬೀಯಿಂಗ್ ಆಲ್ಸೋ ಯುನೀಕ್ ಅಂತ ಹೇಳ್ತಿದ್ದಾರೆ. ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ದರ್ ಇಸ್ ನೋ ವುಮೆನ್ ಲೈಕ್ ಅನದರ್ ವುಮೆನ್, ನೋ ಮೆನ್ ಲೈಕ್ ಅನದರ್ ಮೆನ್. Okay, everyone are unique. Next one ಬರೋಣ. ವೆಸ್ಟ್ ಮಿನಿಸ್ಟರ್ ಅಬೇ ಎಂಬ ಪ್ರಾರ್ಥನಾ ಮಂದಿರ. ಓಕೆ, ಸೊ ದರ್ ಇಸ್ ಅ ಒನ್ ಚರ್ಚ್ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಾರ್ಥನಾ ಮಂದಿರ ಇಸ್ ಅ ಚರ್ಚ್. ಓಕೆ, ಪ್ರೇಯಿಂಗ್ ಹಾಲ್.
Westminster Abbey ಅದರ ಹೆಸರು. ಓಕೆ, ಇನ್ ದ ಪ್ರೀವಿಯಸ್ ಒನ್ he spoke about the hat. ಇದರಲ್ಲಿ he is talking about the Westminster Abbey. ಪ್ರಾರ್ಥನಾ ಮಂದಿರ ಕನಿಷ್ಠ 1,000 ವರ್ಷದಷ್ಟು ಪುರಾತನವಾದ ಮಂದಿರ. ದಿಸ್ ಚರ್ಚ್ ಇಸ್ ಲೈಕ್ ಅ ಮಿನಿಮಮ್ ಅರೌಂಡ್ 1000 years ಓಲ್ಡ್ ಚರ್ಚ್ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ, ಫ್ಯೂ ಪಾರ್ಟ್ಸಲ್ಲಿ ದುರಸ್ತಿ ರಿಪೇರ್ ಬಿಟ್ಟರೆ, ಅಪಾರ್ಟ್ ಫ್ರಮ್ ದಟ್ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇವತ್ತು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿ ಪುಂಗವರು ಹೊರಗಿರುವರು, ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ದೇ ಹ್ಯಾವ್ ಅ ರೆಮೆಂಬರೆನ್ಸ್ ಆಫ್ ಆಲ್ ದ ಇಂಪಾರ್ಟೆಂಟ್ ಅಂಡ್ ದ ವೆರಿ ಗ್ರೇಟ್ ಪೀಪಲ್ ಹಿಯರ್. ಇಲ್ಲಿ ಸಂತ ಅಂದರೆ ಸೇಂಟ್ಸ್ ಇದ್ದಾರೆ, ಅಂದರೆ ಕವಿ ಪುಂಗವರು ಅಂದರೆ ಪೊಯೆಟ್ ಇರ್ಬೋದು, ಆಥರ್ ಇರ್ಬೋದು, ಅವರಿದ್ದಾರೆ. ಸೊ ಎಲ್ಲರ ಒಂದು ಸ್ಮಾರಕ ಅಂದರೆ ಒಂದು ರಿಮೆಂಬರೆನ್ಸ್, ಎಲ್ಲರದು ಸ್ಮಾರಕ ಆ ಪ್ಲೇಸಲ್ಲಿ ಇದೆ. ಸೊ ಇನ್ ದ ವೆಸ್ಟ್ಮಿನಿಸ್ಟರ್ ಅಬೆ, ಇನ್ ದಟ್ ಪ್ರೇಯಿಂಗ್ ಹಾಲ್. ಓಕೆ, ಸೊ ನೆಕ್ಸ್ಟ್ ಲೈನಿಗೆ ಬಂದು ನೆಕ್ಸ್ಟ್ ಪೇಜ್ಗೆ ಹೋಗಿ ಐ ಜಸ್ಟ್ ಫಿನಿಶ್ ದಿಸ್ ಒನ್ ಆ್ಯಂಡ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇನ್ ದ ನೆಕ್ಸ್ಟ್ ಪಾರ್ಟ್. ಓಕೆ, mortality, behold and fear, what a litter of tombs is here. So ಮೃತ್ಯವಷ್ಟೇ ಮರ್ತ್ಯತ್ವವಷ್ಟೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಸೊ ಗೋರಿ ಅಂದರೆ ದ ಒನ್ ಹೂ ಹ್ಯಾಸ್ ಪಾಸ್ಡ್ ಅವೇ, ಅವರ ರಿಮೆಂಬರೆನ್ಸರಲ್ಲಿ ದೇ ಹ್ಯಾವ್ ಕೆಪ್ಟ್ ದ ರಿಮೆಂಬರೆನ್ಸ್ ಇರುತ್ತಲ್ವಾ. ಸೊ ಇಲ್ಲಿ ಅಷ್ಟೊಂದು ಇದೆ, ತುಂಬ ಇದೆ ಇಲ್ಲಿ. ಸೊ ಯು ಶುಡ್ ಹ್ಯಾವ್ ದಟ್ ಫಿಯರ್. ಅದನ್ನು ನೋಡಿ ಹ್ಯಾವ್ ದ ಫಿಯರ್. ಡೆತ್ ಇಸ್ ದೇರ್ ಫಾರ್ ಎವ್ರಿ ಒನ್. ಬಿಫೋರ್ ದ ಡೆತ್ ಮೇಕ್ ಸಮ್ ಅಚೀವ್ಮೆಂಟ್ಸ್, ಮೇಕ್ ಸಮ್ ಗುಡ್ ನೇಮ್, get some good people, love everyone. So that's how the message will transfer. ಎಂದು 300 ವರ್ಷಗಳ ಹಿಂದೆ ಬ್ಯೂಮಾಂಟ್ ಎಂಬ ಕವಿಯು ಹಾಡಿದನು. There was a poet called Beaumont. ಅವನು 300 years ago he had told these lines. ಗೋಲ್ಡ್ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು, ಅಂದರೆ these are the author. ಓಕೆ, ಗೋಲ್ಡ್ಸ್ಮಿತ್ ಮತ್ತು ಎಡಿಸನ್ ವಿಸಿಟ್ ಟು ವೆಸ್ಟ್ಮಿನಿಸ್ಟರ್ ಅಬೆ ಅಂತ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ. ದೇ ಹ್ಯಾವ್ ರಿಟನ್ ಅ ಗುಡ್ ಆರ್ಟಿಕಲ್ಸ್ ಆನ್ ದ ವಿಸಿಟ್ ಟು ವೆಸ್ಟ್ಮಿನಿಸ್ಟರ್ ಅಬೆ. ಯಾರು? ಗೋಲ್ಡ್ಸ್ಮಿತ್ ಮತ್ತು ಎಡಿಸನ್. ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಕಬ್ಬಿಗರು ಅಂದರೆ ಕವಿಗಳು, ದ ಪೊಯೆಟ್. ಓಕೆ, ದ ಪೊಯೆಟ್, ದಿಸ್ ಪ್ಲೇಸ್ ಇಸ್ ವೆರಿ ವೆರಿ ಕ್ಲೋಸ್ ಟು ಆಲ್ ದ ಪೊಯೆಟ್. ದೇ ಲವ್ ದಿಸ್ ಪ್ಲೇಸ್ ಅಂತ ದ author is saying. So I'll stop here. If you have any doubt, ನಿಮಗೆ ಏನೋ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದ ರಿಮೈನಿಂಗ್ ಪಾರ್ಟ್ ಆಫ್ ದ ಲೆಸನ್ ಐ ವಿಲ್ ಅಪ್ಲೋಡ್ ಇನ್ ಆಸ್ ಅ ಸೆಕೆಂಡ್ ಪಾರ್ಟ್, ಬಿಕಾಸ್ ದಿಸ್ ಲೆಸನ್ ಇಸ್ ಅ ಲಿಟಲ್ big lesson. Okay, so we will be doing all the 10th standard lessons as early as possible, maybe within 15 days or within December ಅಂತ ಅಂದ್ಕೊಂಡಿದ್ದೀನಿ. I should be able to complete it all the 10th standard Siri Kannada lesson. ಪ್ರಾಕ್ಟೀಸ್ ಮಾಡಿ, ಡೌಟ್ ಇದ್ದರೆ ಕೇಳಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಡೂ ಲೆಟ್ ಮೀ ನೋ ಆ್ಯಂಡ್ ಫಾಲೋ ಮಾಡಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾಲೆಡ್ಜ್ ಶೇರಿಂಗ್ ಇಸ್ ನಾಲೆಡ್ಜ್ ಗೇನ್. ಸೊ ಐ ಮೀಟ್ ಯು ಆಲ್ ವಿತ್ ಅನದರ್ ಪಾರ್ಟ್ ವೆರಿ ಸೂನ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.